ಹಾಯ್ ಗೈಸ್, ನಾವಿವತ್ತು ಚಿಕನ್ ಬ್ರೋಸ್ಟೆಡ್ ಮಾಡುವ ಒಂದು ಚಿಕ್ಕ ಪದ್ಧತಿಯಲ್ಲಿ ನಾವೀಗ ಇದ್ದೇವೆ. ಎಲ್ಲ ತೋರಿಸಿಕೊಡ್ತೇವೆ. 2 kg ಕೋಳಿಯನ್ನು ಚೆನ್ನಾಗಿ ಮಸಾಲೆ, ಗರಂ ಮಸಾಲೆ ಮತ್ತೆ ಕೊತ್ತಂಬರಿ ಹುಡಿ ಇದಕ್ಕೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಬೇಕು ಟೇಸ್ಟಿಗೆ ತಕ್ಕ. ಒಂದು 10 ನಿಮಿಷ ಇಡಬೇಕು. ಹಂಗೆ ಸ್ವಲ್ಪ ಮೈದಾ ಹುಡಿ ತಗೊಳ್ಬೇಕು, ಒಂದು ಅರ್ಧ kg ಮೈದಾ ಹುಡಿಗೆ ಸ್ವಲ್ಪ ಮತ್ತೆ ಹಾಲು ಒಂದು ಪಾತ್ರೆಯಲ್ಲಿ ಫುಲ್ ಮಿಕ್ಸ್ ಮಾಡ್ಬೇಕು. ಮೈದಾ ಹುಡಿಯನ್ನು ಮಿಕ್ಸ್ ಮಾಡಿ ಇದ ನಂತರ ಈ ಮಿಕ್ಸ್ ಮಾಡಿದಂತ ನಂತರ ಅಂತ ಏನ್ ಮಾಡ್ಬೇಕು ಗೊತ್ತಾ, ಈ ಕೋಳಿಯನ್ನು, ಈ ಕಲಸಿದ ಕೋಳಿಯನ್ನು ಚೆನ್ನಾಗಿ ಮೈದಾ ಹುಡಿಗೆ ಬೆರೆಸ್ಬೇಕು. ನಿಮಗೆ ತೋರಿಸಿಕೊಡ್ತೇನೆ ಹೇಗೆ ಬೆರೆಸುವುದು ಅಂತ. ಅದಕ್ಕಿಂತ ಮುಂಚೆ ಎಲ್ಲರೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ. ಮಾಡದವರು ಲೈಕ್ ಮಾಡದವರು ಬೇಗ ಮಾಡಿ ಲೈಕ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಯಾವ ತರ ಮಿಕ್ಸ್ ಮಾಡುದು ಅಂತ. ಮಿಕ್ಸ್ ಮಾಡಿದ ನಂತರ ಇನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಮೈದಾ ಹುಡಿಯಲ್ಲಿ. ಈಸಿಯಾಗಿ ಒಂದು 10 ನಿಮಿಷದಲ್ಲಿ ನಿಮಗೆ ಮಾಡ್ಬೋದು ರೋಸ್ಟೆಡ್ ಚಿಕನ್. 10 ನಿಮಿಷದಲ್ಲಿ ಮಾಡ್ಬೋದು. ಮಿಕ್ಸ್ ಮಾಡಿದ ನಂತರ ಹಾಲಿಗೆ ಹಾಕ್ಬೇಕು. ಒಂದೊಂದೇ ಪೀಸಲ್ಲಿ ಹಾಲಿಗೆ ಹಾಕಿದ ಮೇಲೆ ತೆಗಿಬೇಕು. ರಿಟರ್ನ್ ವಾಪಸ್ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಾಗಿ ಬರ್ತದೆ. ತುಂಬ ಟೇಸ್ಟ್. ತಿನ್ನಲಿಕ್ಕೆ ಏನೋ ರುಚಿ, ಮಾಡುವಾಗಲೇ ಬಾಯಿಯಲ್ಲಿ ನೀರು ಬರ್ತದೆ. ಅಷ್ಟು ರುಚಿಯಾಗಿ ಮಾಡ್ಬೋದು. ಏನು ತಲೆನೋವಿಲ್ಲ. ಒಂದೊಂದೇ ಪೀಸನ್ನು ತೆಗೆದು ಹಾಲಿಗೆ ಹಾಕಿ ಪುನಃ ಮೈದಾ ಹುಡಿಯಲ್ಲಿ ಒಮ್ಮೆ ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕ್ಬೇಕು. ಒಂದೊಂದೇ ಪೀಸನ್ನು 20 ನಿಮಿಷ ಕಾಲ ಸ್ಟವ್ ಅಲ್ಲಿ ಸ್ಲೋ ಪೊಸಿಷನ್ ಅಲ್ಲಿ ಬೇಯಿಸ್ಬೇಕು. ಫಾಸ್ಟ್ ಇಡಬಾರ್ದು. ಫಾಸ್ಟ್ ಇಡಿದ್ರೆ ಮೈದಾ ಹುಡಿ ಎಲ್ಲ ಏನಾಗುತ್ತೆ, ಕಪ್ಪಾಗುತ್ತದೆ, ಒಳಗೆ ಬೇಯುವುದಿಲ್ಲ. ಫುಲ್ ಮಿಕ್ಸ್ ಮಾಡಬೇಕು. ಅಲ್ಲ, ಎಣ್ಣೆಗೆ ಹಾಕಿ 20 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಕುದೀತಾ ಇರಬೇಕು. ಏನೋ ಟೇಸ್ಟ್, ಅದು ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ. ಅದು ಮಾಡಬೇಕು, ಈಸಿಯಾಗಿ ಮಾಡ್ಬೋದು, ತುಂಬಾ ಖರ್ಚೇನಿಲ್ಲ. ಹಂಗೆ ಬೇಯಿಸಿದ ಮೇಲೆ 20 ನಿಮಿಷಗಳ ಕಾಲ ಸ್ವಲ್ಪ ಕಲರ್ ಬ್ರೌನ್ ಆಗಿ ಬರ್ತದೆ. ಕರುಕುರು ಬ್ರೌನ್ ಆಗಿ ಬರ್ತದೆ ಕಲರ್. ಆದ ಮೇಲೆ ಸ್ವಲ್ಪ ಬೆಂದಿದೆ ಅಂತ ನೋಡ್ಬೋದು. ನಿಮಗೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ನೋಡಿ ಬೇಯ್ತಾ ಇದೆ. ಆಯ್ತು, ಒಂದು 10 ನಿಮಿಷ ಆಯ್ತು. 10 ನಿಮಿಷ ಆಗುವಾಗ ಕಲರ್ ಸ್ವಲ್ಪ ಭಾರಿ ಸ್ಲೋ ಅಲ್ಲಿ ಇಡ್ಬೇಕು ಸ್ಟವ್. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಯ್ತು. ನೋಡಿ ಕಲರ್ ಚೇಂಜ್ ಆಯ್ತು. ನೋಡಿ 2 ಪಾತ್ರೆಯಲ್ಲಿ ಇಟ್ಟಿದ್ದೇವೆ. ಒಂದು 5 ಪೀಸ್ ಇಟ್ಟದು, ಸಾಧಾರಣ ಒಂದು 30 ಪೀಸ್. ಮತ್ತೆ ಒಂದೊಂದು ಪ್ಲೇಟಿಗೆ ಹಾಕ್ಬೇಕು. ಮೈನಸ್, ಪ್ಲಸ್ ಬೇಡ. ಯಾವುದೇ ಕಾರಣಕ್ಕೂ ಪ್ಲೇಟಿಗೆ ಪ್ಲಸ್ ಹಾಕ್ಬೇಡಿ, ಮೈನಸ್ ಸ್ವಲ್ಪ. ಒಂದೊಂದು ಪೀಸ್ ಬ್ರೂಸ್ಟೆಡ್ ಚಿಕನ್ ರೆಡಿ. ವಾವಾ, ಏನು ಮಜಾ. ಇದು ನಾವು ಪಾರ್ಟಿ ಮಾಡಿದ್ವಿ. ನಮ್ದು ಯೂಟ್ಯೂಬ್ ಲೆಕ್ಕದಲ್ಲಿ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾ ಉಂಟು. ಅದೇ ಕಾರಣ ಸ್ವಲ್ಪ ಪಾರ್ಟಿ ಮಾಡಿದ್ದು. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಅನ್ನು ಎಲ್ಲರಿಗೆ ಕಳಿಸಿ ಶೇರ್ ಮಾಡಿ.